ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಓರಿಯೆಂಟ್ನ ವಾಲ್ ಫ್ಯಾನನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕೊಂಡು ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಸಿಂಪಲ್ ಆಗಿ ಓಪನ್ ಮಾಡಿಕೊಂಡು ಇದರಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತೇಳಿ ನಾವು ನೋಡ್ಕೊಳ್ಳೋಣ. ಈಗ ಅದು ಫುಲ್ ಸೇಫ್ಟಿಯಲ್ಲಿ ನಮಗೆ ಇದನ್ನು ಕಳಿಸಿರ್ತಾನೆ. ಮೊದಲು ನಾವು ಇದನ್ನ ಫ್ಯಾನಿಂದ ಗಾರ್ಡ್ ಏನಿರುತ್ತೆ ಅದನ್ನು ತಕೊಳ್ಳೋಣ. ಇದರಲ್ಲಿ ನಮಗೆ ಫೈಬರ್ ಇಂದು ನಮಗೆ ಕೊಟ್ಟಿದ್ದಾನೆ ರೆಕ್ಕೆನ. ಇಲ್ಲಿ ಮೆಟಾಲಿಕ್ ಗ್ರಿಲ್ಲು ಅಂತ ಹೇಳಿದ್ರೆ ಫ್ರಂಟ್ಗೆ ಮತ್ತು ಬ್ಯಾಕ್ ಸೈಡಿಗೆ ಮೆಟಾಲಿಕ್ ಬಾಡಿನ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು ನೀವು ಓರಿಯೆಂಟ್ ಬ್ರ್ಯಾಂಡಿಂಗ್ ಕೂಡ ಇಲ್ಲಿ ನೋಡ್ಕೋಬೋದು. ಆನಂತರ ಮತ್ತೆ ಬಾಕ್ಸ್ನಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಮೇನ್ ಆಗಿ ಒಂದು ಇದರ ಮೋಟ್ರ್ ಇರುತ್ತೆ ನೋಡಿ. ನಮಗೆ 2100 RPMನ ಮೋಟ್ರ್ ಕೊಟ್ಟಿದ್ದಾನೆ. ನಮಗೆ ಇದರಲ್ಲಿ 3 ಲೆವೆಲ್ನ ಸ್ಪೀಡ್ ಕೊಟ್ಟಿದ್ದಾನೆ. ಇಲ್ಲಿ 2 ಟ್ಯಾಗು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದ್ರ ಮೂಲಕ ನಾವು ಇಲ್ಲಿ ರೊಟೇಷನ್ನು ಆಗೋದನ್ನು ಇದ್ರ ಮೇಲೆ ನಾವು ಕಂಟ್ರೋಲ್ ಮಾಡ್ಕೋಬೋದು. ಆನಂತರ ಸ್ಪೀಡನ್ನು ಈ ಟ್ಯಾಗ್ ಮೂಲಕ ನಾವು ಸ್ಪೀಡನ್ನು ಕಂಟ್ರೋಲ್ ಮಾಡ್ಕೋಬೋದು. ರೊಟೇಷನ್ ಇರುತ್ತೆ ನೋಡಿ, 90 ಡಿಗ್ರಿ ಅಷ್ಟು ರೊಟೇಷನ್ ಆಗುತ್ತೆ. ಮತ್ತು ಇದನ್ನು ನಾವು ವಾಲಿಗೆ ಮೌಂಟ್ ಮಾಡ್ಕೊಳೋದಕ್ಕೆ ಕೊಟ್ಟಿರ್ತಾನೆ. ನೆಕ್ಸ್ಟು ಇಲ್ಲಿ ಏನು ರಬ್ಬರ್ ಹಿಂದ್ಗಡೆ ಕೊಟ್ಟಿದ್ದಾನೆ ನೋಡಿ, ಇದು ಹೆವಿ ಕ್ವಾಲಿಟಿ ಇದೆ. 1 ರಿಂದ 1.5 ಮೀಟ್ರ್ನಷ್ಟು ವೈರ್ ಲೆಂತ್ ಕೊಟ್ಟಿದ್ದಾನೆ. ಆನಂತರ ಮತ್ತೆ ಬಾಕ್ಸ್ನಲ್ಲಿ ನಮಗೆ ವ್ಯಾರಂಟಿ ಕಾರ್ಡು, ನಮಗೆ ವಾಲ್ಗೆ ಕೂರಿಸ್ಕೊಳೋದಕ್ಕೆ ಮೆಟಾಲಿಕ್ ಕ್ಲ್ಯಾಪ್ ಕೂಡ ಕೊಟ್ಟಿದ್ದಾನೆ. ಇದು ವಾಲ್ ಮೌಂಟ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಆನಂತರ ಇದರಲ್ಲಿ ನಿಮಗೆ ಯೂಸರ್ ಮ್ಯಾನುವಲ್ಲು ಅಂದರೆ ಇದರ ಡೀಟೇಲ್ಸ್ ಪೂರ್ತಿಯಾಗಿ ಇದರಲ್ಲಿ ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಯಾವ ರೀತಿ ಇದನ್ನು ನೀವು ಫ್ಯಾನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತೇಳಿ ಪೂರ್ತಿ ಪ್ರೊಸೆಸನ್ನು ಕೊಟ್ಟಿದ್ದಾನೆ. ನೀವು ಇದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡ್ರೆ ಅದನ್ನು ಅಂಗಡಿಯವರೇ ಪೂರ್ತಿಯಾಗಿ ಸೆಟಪ್ ಮಾಡಿಕೊಡ್ತಾರೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡ್ರೆ ಇದನ್ನು ಪೂರ್ತಿಯಾಗಿ ನೀವೇ ಸೆಟಪ್ ಮಾಡ್ಕೋಬೇಕಾಗತ್ತೆ. ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಪೂರ್ತಿಯಾಗಿ ಸೆಟಪ್ ಮಾಡ್ಕೊಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಫ್ಯಾನ್ ನಮಗೆ 2 ವರ್ಷದ ಸರ್ವಿಸ್ ಸೆಂಟ್ರ್ ವ್ಯಾರಂಟಿಯೊಂದಿಗೆ ಇದು ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಮೆನ್ಷನ್ ಮಾಡಿರ್ತಾನೆ ವ್ಯಾರಂಟಿ ಕಾರ್ಡಲ್ಲಿ. ಮತ್ತು ಜೊತೆಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅವನು ಕೊಟ್ಟಿರ್ತಾನೆ. ಅದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅಂತೇಳಿ ಪೂರ್ತಿಯಾಗಿ ನೀವು ಓದ್ಕೊಳ್ಳಿ. ಆನಂತರ ನೀವು ಏನಾದರೂ ಕಂಪ್ಲೇಂಟ್ ರೈಸ್ ಮಾಡಬೇಕು ಸರ್ವಿಸ್ ರಿಲೇಟೆಡು ಅಂತ ಹೇಳಿದ್ರೆ ಈ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೋದು. ಅಥವಾ ಇಲ್ಲಿ ವಾಟ್ಸಪ್ ಸಪೋರ್ಟ್ ಅಂತ ಇದೆ ನೋಡಿ, ಈ ನಂಬರ್ಗೆ ನೀವು ಡೈರೆಕ್ಟಾಗಿ ಡೈಲ್ ಮಾಡ್ಕೊಂಬಿಟ್ಟು ಅವ್ರ ಜೊತೆ ನೀವು ಸಪೋರ್ಟ್ ಸಿಸ್ಟಮ್ ಜೊತೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಕೋಬೋದು. ಅಥವಾ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ, ಆ ಹೆಲ್ಪ್ ಲೈನ್ ನಂಬರ್ಗೆ ಕೂಡ ನೀವು ಕರೆ ಮಾಡಿ ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೋದು. ಈಗ ನಾವು ಸಿಂಪಲಾಗಿ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕಂಪ್ನಿಯವರು ರೂಲ್ಸ್ ಪ್ರಕಾರ ನೀವು ಮ್ಯಾನುವಲ್ ಬುಕ್ ಒಳಗೆ ನೋಡಿದ್ರೆ ಮುಂಚೆ ನೀವು ಏನು ಕ್ಲಿಪ್ ಇರುತ್ತೆ ನೋಡಿ, ಅದನ್ನು ವಾಲ್ಗೆ ಮೌಂಟ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಇಲ್ಲಿರುತ್ತೆ ನೋಡಿ, ಇದನ್ನು ವಾಲ್ಗೆ ಮೌಂಟ್ ಮಾಡಿಕೊಂಡು ಅದ್ರ ಮೇಲೆ ಈ ಇರುತ್ತೆ ನೋಡಿ ಕ್ಲಿಪ್ಗೆ ನೀವು ನಿಮ್ಮ ಫ್ಯಾನನ್ನು ಕೂರಿಸ್ಕೊಂಡು ಆನಂತರ ಇನ್ಸ್ಟಾಲ್ ಮಾಡ್ಕೊಡೋದು ಅಂತ ಹೇಳ್ತಾರೆ. ಈಗ ನಮಗೆ ವಾಲ್ಗೆ ಮೌಂಟ್ ಮಾಡೋದಾಗ ಮೇಲ್ಗಡೆ ಆಗುತ್ತೆ ನೋಡಿ, ಹಂಗಾಗಿ ನಾನು ಏನು ಮಾಡ್ತೀನಿ ಅಂತೇಳಿ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನು ಮೌಂಟ್ ಮಾಡ್ತೀನಿ. ಆನಂತರ ಇದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ನಾನು ವಾಲ್ಗೆ ಮೌಂಟ್ ಮಾಡ್ತೀನಿ. ಈಗ ನಾವು ಮೌಂಟ್ ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೋಟ್ರದ್ದು ಇರುತ್ತೆ ನೋಡಿ, ಮೋಟ್ರನ್ನ ನಾವು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನಮಗೆ ಮೆನ್ಷನ್ ಮಾಡಿರ್ತಾನೆ. ಈ ಕಡೆ ನಾವು ರೊಟೇಷನ್ ಮಾಡಿದರೆ ಲೂಸ್ ಅಂತೇಳಿ, ಆ ಕಡೆಯಿಂದ ನೀವು ಈ ರೀತಿ ರೊಟೇಷನ್ ಮಾಡ್ಕೊಂಡ್ರೆ ಟೈಟ್ ಅಂತೇಳಿ. ಅದು ಮಾಡುವಾಗ ನಾವು ಹಿಂಗೆ ಬಿಟ್ಟು ತಿರುಗಿಸ್ಕೊಂಡ್ರೆ ಅದು ಏನೋ ವರ್ಕ್ ಆಗೋಲ್ಲ. ಹಂಗಾಗಿ ಕೆಳಗಡೆ ನಾವಿಲ್ಲಿ ಇಟ್ಕೊಂಡು ಈ ರೀತಿ ನಾವು ಲೂಸನ್ನು ಮಾಡ್ಕೋಬೇಕು. ಇದು ಆ್ಯಂಟಿ ಕ್ಲಾಕ್ ವೈಸು ಮತ್ತು ಕ್ಲಾಕ್ ವೈಸು ಈ ರೀತಿ ನಿಮಗೆ ರೊಟೇಷನ್ ಆಗುತ್ತೆ. ಇಲ್ಲಿ ಲೂಸ್ ಮಾಡೋದಕ್ಕೆ ನಾವು ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು, ಟೈಟ್ ಮಾಡೋದಕ್ಕೆ ಆ್ಯಂಟಿ ಕ್ಲಾಕ್ ವೈಸು ರೊಟೇಷನ್ ಮಾಡಬೇಕಾಗತ್ತೆ. ಈಗ ಇದನ್ನು ನಾವು ರೊಟೇಟ್ ಮಾಡಿಕೊಂಡು ತಕ್ಕೊಳ್ಳೋಣ. ಅಷ್ಟಾದಮೇಲೆ ನಾವು ಇದನ್ನು ರೊಟೇಷನ್ ಮಾಡಿಕೊಂಡು ಇದನ್ನು ಹೊರಗಡೆ ತಕ್ಕೋಬೇಕಾಗತ್ತೆ. ಈ ರೀತಿ ತಗೊಂಡ್ಮೇಲೆ ನೆಕ್ಸ್ಟು ಮೆಟಾಲಿಕ್ ಗಾರ್ಡ್ ಇರುತ್ತೆ ನೋಡಿ ಬ್ಯಾಕ್ ಸೈಡಿಂದ, ಅದನ್ನು ನಾವು ತೊಗೊಂಡು ಇಲ್ಲಿ ಕ್ಲಿಪ್ ಇರುತ್ತೆ, ಕ್ಲಿಪ್ಗೆ ನಾವು ಕರೆಕ್ಟಾಗಿ ಅದನ್ನು ಕೂರಿಸ್ಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಪೂರ್ತಿ ನಾವು ಅದನ್ನು ಕರೆಕ್ಟಾಗಿ
ಕೂರಿಸ್ಕೋಬೇಕಾಗತ್ತೆ. ಈ ರೀತಿ ಕೂರಿಸಿದ್ಮೇಲೆ ನೆಕ್ಸ್ಟು ಅದು ಏನಿರುತ್ತೋ ಕ್ಯಾಪು ತೆಗೆದಿರ್ತಿಲ್ಲ ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಕೂರಿಸ್ಕೊಂಡು ಅದನ್ನು ಟೈಟ್ ಮಾಡಬೇಕು ಕ್ಲಾಕ್ ವೈಸು. ಈ ರೀತಿ ಟೈಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ನಾವು ರೆಕ್ಕೆನ ಕೂರಿಸ್ಕೋಬೇಕು. ನೀವು ಕೂರಿಸ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಒಂದು ಕ್ಯಾಪನ್ನು ಕೊಟ್ಟಿರ್ತಾನೆ. ಈ ರೀತಿ ಇದನ್ನು ಕ್ಯಾಪನ್ನು ನೀವು ತಕ್ಕೋಬೇಕಾಗುತ್ತೆ. ತಗೊಂಡಿದ್ಮೇಲೆ ಈ ರೆಕ್ಕೆನ ನೀವು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಇರುತ್ತೆ ನೋಡಿ, ಈ ಕಡೆ ಇವೆರಡು ಮಾರ್ಕನ್ನು ಇಲ್ಲಿ ಬರೋ ರೀತಿ ನೀವು ಕೂರಿಸ್ಕೋಬೇಕು. ಅದನ್ನು ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೀವು ನೋಡ್ಕೊಂಡ್ಬಿಟ್ಟು ಅದನ್ನು ಕೂರಿಸ್ಕೊಳ್ಳಿ. ಈ ರೀತಿ ಕೂರಿಸ್ಕೊಂಡಿದ್ಮೇಲೆ ಅದು ಕರೆಕ್ಟಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಇದು ಮೇಲ್ಗಡೆ ಕ್ಯಾಪ್ ಇರುತ್ತೆ ನೋಡಿ, ಕ್ಯಾಪನ್ನು ಈ ರೀತಿ ನೀವು ಅದನ್ನು ಕೂರಿಸ್ಕೊಂಡು ಟೈಟ್ ಮಾಡೋದಕ್ಕೆ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿರ್ತಾನೆ. ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತ ಹೇಳಿದರೆ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿರ್ತಾನೆ ನೋಡಿ, ಟೈಟ್ ಅಂತೇಳಿ. ಅದನ್ನು ನೀವು ಆ್ಯಂಟಿ ಕ್ಲಾಕ್ ವೈಸನ್ನು ನೀವು ರೊಟೇಷನನ್ನು ಮಾಡಬೇಕಾಗುತ್ತೆ. ಈ ರೀತಿ ನೀವು ಆ್ಯಂಟಿ ಕ್ಲಾಕ್ ವೈಸು ರೊಟೇಷನ್ ಮಾಡಿಕೊಂಡು ಅದನ್ನು ಟೈಟ್ ಮಾಡಬೇಕಾಗತ್ತೆ. ಇದನ್ನು ನೀವೇ ಆಯ್ತಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಅಂದರೆ ನೀವು ಆನ್ಲೈನಲ್ಲಿ ಮತ್ತು ನಿಮ್ಮ ಆಫ್ಲೈನಲ್ಲಿ ನೀವು ಪ್ರಾಡಕ್ಟನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಎರಡರಲ್ಲೂ ಕೂಡ ನೀವು ಇದನ್ನು ಕಂಪೇರ್ ಮಾಡಿಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ. ನಿಮಗೆ ಎರಡರಲ್ಲಿ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ಇದನ್ನು ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಆನಂತರ ಇದ್ರ ಮೇಲ್ಗಡೆ ಕ್ಯಾಪ್ ಇರುತ್ತೆ ನೋಡಿ, ಇದನ್ನು ನಾವು ಕೂರಿಸ್ಕೋಬೇಕು. ಇದನ್ನು ನಾವು ಇಲ್ಲಿ ಓರಿಯೆಂಟ್ ಅಂತೇಳಿ ಸ್ಟ್ರೈಟ್ ಬರಬೇಕು, ಆ ರೀತಿ ಕೂರಿಸ್ಕೋಬೇಕು. ಕೂರಿಸ್ಕೊಂಡು ಇಲ್ಲಿ ಕರೆಕ್ಟಾಗಿ ನಮಗೆ ಏನು ಪ್ಲಾಸ್ಟಿಕ್ಕಿನ ಕೊಟ್ಟಿರ್ತಾನೆ ನೋಡಿ, ಅದು ಕ್ಲ್ಯಾಂಪು ಕರೆಕ್ಟಾಗಿ ಎರಡು ಕಡೆ ಟಚ್ ಆಗಬೇಕು. ಆ ರೀತಿ ಇದನ್ನು ಕೂರಿಸ್ಕೋಬೇಕು. ಕರೆಕ್ಟಾಗಿ ಎಲ್ಲ ಕಡೆ ಕೂತಿದೆ ನೋಡ್ಕೊಳ್ಳಿ. ಕೂತಿದಾಗ ನಮಗೆ ಈ ರೀತಿ ಅದು ಪರ್ಫೆಕ್ಟಾಗಿ ಕೂತಿದೆ ಅಂದಮೇಲೆ ನಾವು ಇಲ್ಲಿ ಕೆಳಗಡೆ ಸ್ಕ್ರೂ ಕೊಟ್ಟಿರ್ತಾನೆ, ಅದನ್ನು ಟೈಟ್ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಅದು ಎಲ್ಲ ಕಡೆ ಕೂತಿದೆ. ಆನಂತರ ನಾನು ಸ್ಟಾರ್ ಸ್ಕ್ರೂ ಡ್ರೈವರ್ ತೊಗೊಂಡು ಇದನ್ನು ಟೈಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಅದು ಪೂರ್ತಿಯಾಗಿ ಟೈಟ್ ಆಗಿದೆ. ಈ ಮೇಲ್ಗಡೆ ಕವರ್ ಇರುತ್ತೆ ನೋಡಿ, ಇದನ್ನು ತೆಕ್ಕೊಳ್ಳಿ. ಆನಂತರ ಈಗ ನಾನು ಇದನ್ನು ಪವರ್ಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ರೊಟೇಟ್ ಆಗುತ್ತೆ ಅಂತೇಳಿ. ಪವರ್ ಕೂಡ ಇದೆ, ಇದನ್ನು ಕೂಡ ತಕ್ಕೊಳ್ಳೋಣ. ತಗೊಂಡಾಗ ಇದು ನಮಗೆ ಬಟನ್ ಆಗಿರ್ಬೋದು ಏನೇ ಆಗಿರ್ಬೋದು ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಆಗ್ತದೆ. ಈಗ ನಾನು ಪವರ್ಗೆ ಕನೆಕ್ಟ್ ಮಾಡ್ತೇನೆ. ಕನೆಕ್ಟ್ ಮಾಡಿ ಇಲ್ಲಿ ನೋಡಿ ನಿಮಗೆ ಈಗ ರೊಟೇಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಆನಂತರ ಸೆಕೆಂಡ್ ಸ್ಪೀಡಿಗೆ ಈಗ ನಾನು ಬೇಕಂತಾನೆ ರೊಟೇಷನ್ ಆಫ್ ಮಾಡಿದ್ದೀನಿ. ರೊಟೇಷನ್ ಆಫ್ ಯಾಕಂದರೆ ಆ ರೊಟೇಷನ್ ಆಫ್ ಮಾಡಿಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕೆ ಸರಿಯಾಗಲ್ಲ. ಈಗ 3 ನಂಬರ್ ಸ್ಪೀಡಿಗೆ ನಾನು ಇದನ್ನು ಆನ್ ಮಾಡಿದ್ದೀನಿ, ನೋಡ್ಕೋಬೋದು. ಆನಂತರ ಈಗ ನಿಮಗೆ ರೊಟೇಷನ್ ಯಾವ ರೀತಿ ಆಗುತ್ತೆ ಅಂತೇಳಿ, ಎಷ್ಟು ಡಿಗ್ರಿ ರೊಟೇಷನ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಜೊತೆಗೆ ವ್ಯಾಲ್ಗೆ ಕೂಡ ನಾನು ಮೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು ಈಗ ನಮಗೆ 90 ಡಿಗ್ರಿ ಅಷ್ಟು ರೊಟೇಷನ್ ಆಗುತ್ತೆ ಅಂತ ಹೇಳಿದ್ದಾನೆ. ವಾಲ್ವ್ ಮೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನ ಈಗ ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸೇಮ್ ವಾಲ್ವ್ ಮೌಂಟು ಬಜಾಜ್ ಕಂಪ್ನಿದು ನನ್ನ ಕಡೆ ಇದೆ. ಇದು 1350 ಅಷ್ಟು
RPMನ ಮೋಟ್ರು ಇದೆ. 65 HS ಅಷ್ಟು ಏರ್ ಡೆಲಿವರಿನ ಮಾಡುತ್ತೆ. ಈಗ ನಿಮಗೆ ಇದು ಆಲ್ರೆಡಿ ವಾಲ್ಗೆ ಮೌಂಟ್ ಆಗಿರೋದ್ರಿಂದ ನಾನು ನಿಮಗೆ ಒಂದ್ಸತಿ ಇದು ಆನ್ ಮಾಡಿ ತೋರಿಸ್ತೀನಿ. ಆನಂತರ ನಿಮಗೆ ಓರಿಯೆಂಟ್ನ ವಾಲ್ ಫ್ಯಾನ್ ಕೂಡ ಮೌಂಟ್ ಮಾಡಿ ತೋರಿಸಿದೆ. ಈಗ ನಾನು ಇದು ಸ್ಪೀಡು 1 ನಂಬರ್ ಸ್ಪೀಡಿಗೆ ಆನ್ ಮಾಡ್ತೀನಿ. ಇದು ಹೆಚ್ಚು ಕಡಿಮೆ ನಾನು 2 ವರ್ಷ ಆಯ್ತು ಯೂಸ್ ಮಾಡೋಕ್ಕದ್ದು. ಇದು ಏರ್ ಡೆಲಿವರಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿಲ್ಲ, ಹಂಗಾಗಿ ನಾನು ಓರಿಯೆಂಟ್ನ ವಾಲ್ ಫ್ಯಾನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ನೀವು ನೋಡ್ಬೋದು ರೊಟೇಷನ್ ಎಷ್ಟು ಆ್ಯಂಗಲ್ ಆಗುತ್ತೆ ಅಂತೇಳಿ. ಇದು ಕೇವಲ 60 ಡಿಗ್ರಿ ಅಷ್ಟೇ ಇದು ರೊಟೇಷನ್ ಆಗುತ್ತೆ. ಆನಂತರ ಈಗ ನಾನು ನೆಕ್ಸ್ಟ್ ಸ್ಪೀಡ್ಗೆ ಇದು ಆನ್ ಮಾಡ್ತೀನಿ. ಆಲ್ರೆಡಿ ನಾನು ಇದು ಕಂಪ್ನಿ ಕಡೆಯಿಂದ ಏನು ರೆಕ್ಕೆ ಬಂದಿತ್ತಲ್ಲ, ರೆಕ್ಕೆ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ರೆಕ್ಕೆ ಕೂಡ ಚೇಂಜ್ ಮಾಡಿದೆ. ರೆಕ್ಕೆ ಚೇಂಜ್ ಮಾಡಿದಾಗಿಂದ ಸ್ವಲ್ಪ ಅಷ್ಟೇ ನನಗೆ ವೇರಿಯೇಷನ್ ಆಗಿದೆ ಏರ್ ಡೆಲಿವರಿಯಲ್ಲಿ. ನೋಡ್ಬೋದು ಇಷ್ಟು ಅದು ರೊಟೇಷನ್ ಆಗೋದು. ನೆಕ್ಸ್ಟ್ ಸ್ಪೀಡು ನೀವು ಇಲ್ಲಿ ನೋಡ್ಬೋದು. ಇದರ ಈ ಫ್ಯಾನ್ನ ಹೈ ಸ್ಪೀಡ್ ಆಗಿದೆ. ಏರ್ ಡೆಲಿವರಿ ನೋಡ್ಬೋದು, ನಮಗೆ ಇಲ್ಲೇ ಕೈ ಹಿಡಿದ್ರು ಕೂಡ ಅದು ಲೈಟಾಗಿ ಏರ್ ಆಗುತ್ತೆ, ಅಷ್ಟು ಹೆವಿ ಏನು ಅನ್ಸಲ್ಲ. ಫ್ಯಾನ್ ಎದುರುಗಡೆ ನೀವು ನಿಂತ್ಕೊಂಡ್ರು ಕೂಡ ನಿಮಗೆ ಅಷ್ಟು ಏರ್ ಡೆಲಿವರಿ ಅನ್ಸಲ್ಲ. ಈಗ ನಾನು ನಿಮಗೆ ಓರಿಯೆಂಟ್ನ ವಾಲ್ ಫ್ಯಾನನ್ನು ಮೌಂಟ್ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನು ನಾವು ಇಲ್ಲಿ ಲಾಕ್ ಮಾಡಬೇಕಾಗತ್ತೆ. ಈಗ ವಾಲ್ ಮೌಂಟ್ ಏನು ಕೊಟ್ಟಿರ್ತಾನೆ ಇದನ್ನು ಇಲ್ಲಿ ಕೂರಿಸ್ಕೊಂಡಿರ್ತೀವಲ್ಲ, ಇದನ್ನು ಕರೆಕ್ಟಾಗಿ ನೋಡಿಕೊಂಡು ನಾವು ಇದನ್ನು ಈ ರೀತಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಇದನ್ನು ಮೌಂಟ್ ಮಾಡಿದ್ದೀನಿ. ಈಗ ನೀವು ಆಗಲೇ ಫ್ಯಾನ್ ನೋಡಿದ್ರಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ 90 ಡಿಗ್ರಿ ರೊಟೇಷನ್ ಆಗುತ್ತೆ. ಆನಂತರ 2400 RPMನ ಮೋಟ್ರ್ ಕೊಟ್ಟಿದ್ದಾನೆ. ಜೊತೆಗೆ ಇದು 97 HS ಅಷ್ಟು ಏರ್ ಫ್ಲೋನ ಮಾಡುತ್ತೆ. ಇದನ್ನು ನಾನು 2859 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ನ ನೀವೇನಾದರೂ ಪರ್ಚೇಸ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ನಾ ಪ್ರಾಡಕ್ಟ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಈ ಫ್ಯಾನ್ನ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಮತ್ತೆ ಮತ್ತೊಮ್ಮೆ ಸಿಗೋಣ.